ಹರ ಹರ ಮಹಾದೇವ್. ನಿಮಗೆ ಜ್ಯೋತಿಷ್ಯದ ಬಗ್ಗೆ ಇವತ್ತು ನಾನು ಬೇಸಿಕ್ ನಾಲೆಜ್ ಕೊಡ್ತೀನಿ. ನೀವು ಯಾರ ಹತ್ರ ಆದರೂ ಜಾತಕ ತೊಗೊಂಡು ಹೋದರೆ ನಿಮಗೆ ಇಷ್ಟಾದರೂ ಗೊತ್ತಿರಬೇಕು, ಜ್ಯೋತಿಷ್ಯದಲ್ಲಿ ನಿಮ್ಮ ಜಾತಕದಲ್ಲಿ 9 ಗ್ರಹಗಳಿರ್ತವೆ, 12 ರಾಶಿ ಇರುತ್ತೆ, 27 ನಕ್ಷತ್ರ ಇರುತ್ತೆ ಮತ್ತು 12 ಮನೆಗಳಿರ್ತವೆ. ಓಕೆ, 9 ಗ್ರಹ ನಿಮಗೆ ಗೊತ್ತಿದೆ. ಓಕೆ, ಸೂರ್ಯ, ಚಂದ್ರ, ಮಂಗಲ್, ಬುಧ, ಗುರು, ಶುಕ್ರ, ಶನಿ, ರಾಹುಕೇತು ಅದು ಶ್ಯಾಡೋ ಪ್ಲ್ಯಾನೆಟ್ಸ್, ಛಾಯಾಗ್ರಹ ಅಂತ ಹೇಳ್ತೀವಿ ನಾವು. ಆಮೇಲೆ ನೆಕ್ಸ್ಟ್ ರಾಶಿಗಳು ನಿಮಗೆ ಗೊತ್ತಿದೆ. ಮೇಷರಾಶಿ, ವೃಷಭ ರಾಶಿ, ಮಿಥುನ, ಕರ್ಕ, ಸಿಂಹ, ಹಾಗೆಲ್ಲ ರಾಶಿಗಳು ಗೊತ್ತಿದ್ದಾವೆ. ಆಮೇಲೆ ಮನೆಗಳಲ್ಲಿ ನಿಮಗೆ ಏನಾಗುತ್ತಂದರೆ, ಫಸ್ಟ್ ಮನೆ ನಿಮಗೆ ಪರ್ಸ್ನಾಲಿಟಿ, ನಿಮ್ಮದು ಹೆಲ್ತು, ಅದ್ರ ಬಗ್ಗೆ ಎಲ್ಲ ತೋರಿಸುತ್ತೆ. ಸೆಕೆಂಡ್ ಮನೆ ನಿಮಗೆ ಫ್ಯಾಮಿಲಿ ಬಗ್ಗೆ, ನಿಮ್ಮ ವಾಣಿ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಹೇಳುತ್ತೆ. ಥರ್ಡ್ ಮನೆ ನಿಮ್ಮ ಫ್ರೆಂಡ್ಸ್, ಸ್ಪೋರ್ಟ್ಸ್, ಅದ್ರ ಬಗ್ಗೆ ಹೇಳುತ್ತೆ. ಫೋರ್ತ್ ಮನೆ ನಿಮ್ಮದು ಅಮ್ಮನ ಬಗ್ಗೆ, ಆಮೇಲೆ ನಿಮ್ಮದು ಎಜುಕೇಷನ್ ಬಗ್ಗೆ, ಪ್ರೈಮರಿ ಎಜುಕೇಷನ್ ಬಗ್ಗೆ ಹೇಳುತ್ತೆ. ಹಿಂಗೆ ಎಲ್ಲ ಮನೆಗಳು ಇದೆಯಲ್ಲ, ನಿಮ್ಮ ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು, ಅತ್ತೆ ಮಾವ, ಎಲ್ಲ ಕರಿಯರ್, ನಿಮ್ಮದು ನೀವು ಎಕ್ಸ್ಪೆನ್ಸಸ್ ಮಾಡೋದು, ಎಲ್ಲದ್ರ ಬಗ್ಗೆ ನಿಮ್ಗೆ ಆ ಮನೆಯೊಳಗೆ ಗೊತ್ತಾಗತ್ತೆ. ಸೊ ಇಷ್ಟು ಬೇಸಿಕ್ ನಾಲೆಜ್ ಇದ್ದರೆ ನಿಮಗೆ ಬೆಸ್ಟ್. ನಕ್ಷತ್ರಗಳು ನಿಮಗೆ ಗೊತ್ತಿದೆ, ಅಶ್ವಿನಿ, ಭರಣಿ, ಕೃತಿಕಾ, ಹಾಗೆಲ್ಲ. ಸೊ ನಿಮಗೆ ನಾನೊಂದು ಬೇಸಿಕ್ ನಾಲೆಜ್ ಕೊಡ್ತೀನಿ. ನಿಮಗೆ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ತುಂಬ ವಾಸ್ಟ್ ನಾಲೆಜ್ ಇದೆ ಅದರೊಳಗೆ ಜ್ಯೋತಿಷದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.